ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕರೂರು ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 40ಕ್ಕೇರಿಕೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಮತ್ತೋರ್ವ ವ್ಯಕ್ತಿ ಸಾವು. ಕುಟುಂಬಸ್ಥರಿಗೆ ಮೃತದೇಹ ರವಾನೆ, ಮುಗಿಲು ಮುಟ್ಟಿದ ಆಕ್ರಂದನ. ಕಾಲ್ತುಳಿತ ಸಂಬಂಧ ಟಿವಿಕೆ ವಕೀಲರಿಂದ ಹೈಕೋರ್ಟ್ ಮೊರೆ. ಘಟನೆಯ ಸಿಸಿಟಿವಿ ದೃಶ್ಯ ಸುರಕ್ಷಿತವಾಗಿಡೋಕೆ ಮನವಿ. ನಾಳೆ ಮಧುರೈ ಪೀಠದಿಂದ ವಿಚಾರಣೆ. ಮೃತರ ಕುಟುಂಬಕ್ಕೆ ತಲಾ 20 ಲಕ್ಷ, ಗಾಯಾಳುಗಳಿಗೆ ತಲಾ 2 ಲಕ್ಷ ಪರಿಹಾರ. ಟಿವಿಕೆ ಪಕ್ಷದ ನಾಯಕ ವಿಜಯರಿಂದ ಘೋಷಣೆ. ಹೃದಯ ಭಾರವಾಗಿದೆ, ನಾನು ನಿಮ್ಮವನಾಗಿ ನಿಮ್ಮೊಂದಿಗೆ ನಿಲ್ಲುವುದು ನನ್ನ ಕರ್ತವ್ಯ ಎಂದ ವಿಜಯ್. ಕಲಬುರಗಿಯಲ್ಲಿ ಭೀಮಾ ಜೊತೆ ಕಾಗಿಣಾ ನದಿ ಅಬ್ಬರ. ಮಣ್ಣೂರು ಗ್ರಾಮದ ಉತ್ತರಾಧಿ ಮಠಕ್ಕೆ ಜಲ ದಿಗ್ಬಂಧನ. 2 ದಿನದಿಂದ ಮಠದಲ್ಲಿ ಸಿಲುಕಿರೋ 10 ಅರ್ಚಕರು. ಚಂದ್ರಪಳ್ಳಿ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ. ಕಾಗಿಣಾ ನದಿಯ ರಭಸಕ್ಕೆ ಜೇವರ್ಗಿಯ ಸೋಮನಾಥ ಹಳ್ಳಿಯ ರೈತ ಸಾವು. ಚಿಂಚೋಳಿ ತಾಲೂಕು ಜೆಟ್ಟೂರ ಗ್ರಾಮದ ದನದ ಕೊಟ್ಟಿಗೆ ಜಲಾವೃತ. 40 ಹಸುಗಳ ದಾರುಣ ಸಾವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.